ರಾಜಗೋಪಾಲ ಆಚಾರ್ಯವರೇ, ಶಂಭುಲಿಂಗೇಶ್ವರ ಮತ್ತು ಮಹಾಕಾಳಿ ಸ್ವಾಮಿಯ ಅನುಗ್ರಹವನ್ನು ಕೋರ್ತಾ ನಿಮ್ಮ ಹತ್ರ ಈ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ನಿರ್ಲಕ್ಷಿತವಾಗಿರುವಂತಹ ಒಂದು ಸಣ್ಣ ಸೀಮಾ ದೇವಸ್ಥಾನ. ಹೋದ ವರ್ಷ ವೈಭವದ ಬ್ರಹ್ಮ ಕಲಶೋತ್ಸವ ಅದು ನಡೆಯಿತು. ಒಂದು ಶಿಲಾಮಯ ದೇವಸ್ಥಾನ ನಿರ್ಮಾಣಗೊಂಡು ಇದಕ್ಕೆ ಸ್ವಾಮಿಯ ಕೃಪೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಬ್ರಹ್ಮಕಲಶೋತ್ಸವದ ಸಮಯದಲ್ಲಿ ಒಂದು 52 ವರ್ಷಗಳ ಹಿಂದೆ ನಿಂತು ಹೋಗಿದ್ದಂತಹ ಒಂದು ರಥೋತ್ಸವ ಪುನಃ ಪ್ರಾರಂಭವನ್ನು ಮಾಡಬೇಕು ಹೇಳುವಂತಹ ಒಂದು ಸಂಕಲ್ಪ ಇತ್ತು. ಒಂದೇ ವರ್ಷದಲ್ಲಿ ಆ ದೊಡ್ಡ ರೀತಿಯ ಕಾರ್ಯಕ್ರಮವನ್ನು ಭಕ್ತ ಜನರ ಒಂದು ಸಹಾಯದಿಂದ ಮತ್ತು ನಿಮ್ಮ ಪರಿಶ್ರಮದಿಂದ ಅದು ಸಾಕಾರಗೊಳ್ತಾ ಇರುವಂತಹದ್ದು ನಮಗೆಲ್ಲರಿಗೂ ಕೂಡ ಸಂತೋಷ ತಂದಿದೆ. ಈಗ ನಾವು ನಿಮ್ಮ ಹತ್ತಿರ ನಿಮ್ಮ ವೈಯಕ್ತಿಕ ಪರಿಚಯ, ನಿಮ್ಮ ಶಿಲ್ಪಶಾಲೆ ಏನಿದೆ ಅದರ ಒಂದು ಪರಿಚಯವನ್ನು ಕೇಳ್ತಾ ಇದ್ದೇನೆ. ಅದ್ರ ಬಗ್ಗೆ ಮಾಡಿಸ್ಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆಯ ಕೋಟೇಶ್ವರ ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯರ ಮಗ. ನಾನು ರಾಜಗೋಪಾಲ್ ಆಚಾರ್ಯ ಅಂತ. ನನ್ನ ತಂದೆಯವರು ಈ ರಥಶಿಲ್ಪವನ್ನು ನಡೆಸ್ಕೊಂಡು ಬಂದರು. ಅವರು ಪ್ರಪ್ರಥಮವಾಗಿ ಕೋಟ್ಲಿಂಗೇಶ್ವರ ದೇವಸ್ಥಾನದ ಪುಷ್ಪರಥದೊಂದಿಗೆ ಪ್ರಾರಂಭ ಮಾಡಿ ಸುಮಾರು 69 ರಥದವರೆಗೆ ನನ್ನ ತಂದೆಯವರ ನೇತೃತ್ವದಲ್ಲಿ ರಥವನ್ನು ನಡೆಸ್ಕೊಂಡು ಬಂದಿದ್ದೇವೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥದವರೆಗೆ ನನ್ನ ತಂದೆಯ ನೇತೃತ್ವದಲ್ಲಿ ಕೆಲಸ ನಡೀತದೆ. ನಮ್ಮ ತಂದೆಯವರಿಗೆ 1982ರಲ್ಲಿ ರಾಜ್ಯ ಪ್ರಶಸ್ತಿ, 91ರಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ 2006ರಲ್ಲಿ ಶಿಲ್ಪಗುರು ಪ್ರಶಸ್ತಿ, ಶಿಲ್ಪಕಲಾ ಅಕಾಡೆಮಿ ಪ್ರಶಸ್ತಿ ಹಾಗೂ ಜಕಣಾಚಾರ್ಯ ಪ್ರಶಸ್ತಿ 2019ರಲ್ಲಿ ಮಾನ್ಯ ಯಡಿಯೂರಪ್ಪನವರ ಕಾಲದಲ್ಲಿ ಜಕಣಾಚಾರ್ಯ ಪ್ರಶಸ್ತಿ ನೀಡಿ ಪುರಸ್ಕಾರ ಮಾಡಿದ್ದಾರೆ. ಅದು ನಮ್ಮ ಶಿಲ್ಪಕಲೆಗೆ ಬಹಳ ಉತ್ತಮವಾದಂಥ ಒಂದು ಪ್ರಶಸ್ತಿಯಾಗಿದ್ದು ನಮ್ಮ ತಂದೆಯವರಿಗೆ ನಾನು ಹೆಮ್ಮೆಯಾಗಿದ್ದೇನೆ. ಹಾಗೆಯೇ ನಮ್ಮ ತಂದೆಯವರು ಸುಮಾರು 69 ರಥ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿವರೆಗೆ ನಾವು 184 ರಥವನ್ನು ನಿರ್ಮಾಣ ಮಾಡಿಕೊಟ್ಟಿರ್ತೇನೆ. ನಮ್ಮ ಧರ್ಮಸ್ಥಳ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ, ಮುರುಡೇಶ್ವರ ದೇವಸ್ಥಾನ, ಹಾಗೆ ಪ್ರಖ್ಯಾತ ದೇವಸ್ಥಾನಗಳು ನಮ್ಮ ಸಾಗರದ ಸಮೀಪ ಬನವಾಸಿ ಮಧುಕೇಶ್ವರ ದೇವಸ್ಥಾನ, ಕದಂಬರ ಕನ್ನಡ ರಾಜಧಾನಿ, ಪ್ರಥಮ ರಾಜಧಾನಿ ಆದಂಥ ಬನವಾಸಿಯ ಮಧುಕೇಶ್ವರ ದೇವಸ್ಥಾನದ ಬೃಹತ್ ಬ್ರಹ್ಮರಥವನ್ನು 2 ವರ್ಷದ ಹಿಂದೆ ಮಾಡಿಕೊಟ್ಟಿದ್ದೇವೆ. ಅದು ಕರ್ನಾಟಕದಲ್ಲೇ ದೊಡ್ಡ ರಥ ಅಂತ ಪ್ರತೀತಿ ಇದೆ. ಹಾಗೆ ಇಲ್ಲಿಯವರೆಗೆ 184 ರಥಗಳನ್ನು ಮಾಡಿ ಮುಂದಿನ ದಿನದಲ್ಲಿ ನಾವು ಅಯೋಧ್ಯೆ ಬ್ರಹ್ಮರಥವನ್ನು ಕೂಡ ಮಾಡಲಿಕ್ಕೆ ನಮಗೆ ದೇವರು ಆ ಭಾಗ್ಯವನ್ನು ಒದಗಿಸ್ಕೊಟ್ಟಿದ್ದಾನೆ. ನೀವು ಹೇಳಿದ್ರಿ ಸರ್, ನಿಮ್ಮ ಊರಿನ ಈ ರಥ ಮಾಡುವಂಥ ಒಂದು ಭಾಗ್ಯವನ್ನು ನೀವೆಲ್ಲರೂ ಸೇರಿ ನನಗೆ ಒದಗಿಸ್ಕೊಟ್ಟಿದ್ದೀರಿ. ಅಂದರೆ ನಿಮ್ಮ ಊರಿಗೆ ರಥ ಆಗಬೇಕು ಅನ್ನುವಂಥ ಸಂಕಲ್ಪ ನಿಮ್ಮದು, ಪ್ರೇರಣೆ ಶಂಭುಲಿಂಗೇಶ್ವರನದ್ದು. ಆ ದೇವರ ಒಂದು ಪ್ರೇರಣೆಯಂತೆ ಈ ರಥವನ್ನು ನಿರ್ಮಾಣ ಮಾಡಿದ್ದೇವೆ ಅಂತ ತಿಳ್ಕೊಳ್ತೇನೆ. ಯಾವುದೇ ಕೆಲಸ ಮಾಡಿದರೆ ಅದು ಜನಮನ್ನಣೆ ಗಳಿಸಿದೆ ಅಂದರೆ ಅದು ದೇವರು ಮೆಚ್ಚಿದ್ದಾನೆ ಅಂತ. ಜನ ಮೆಚ್ಚಿದರೆ ಜನಾರ್ದನ ಮೆಚ್ಚಿದ್ದಾನೆ. ದೇವರು ಬಂದು ನನ್ನ ಹತ್ರ ಹೇಳೋದಿಲ್ಲ, ನಾವು ಅಂಥ ಭಾಗ್ಯವಂತರಲ್ಲ. ಜನರು ತುಂಬ ಖುಷಿಪಟ್ಟಿದ್ದಾರೆ ಅನ್ನೋದು ನಿಮ್ಮೆಲ್ಲರ ಈ ಉಲ್ಲಾಸ ಸಂತೋಷದಲ್ಲೇ ನಾನು ತಿಳ್ಕೊಳ್ತೇನೆ. ಹಾಗೆಯೇ ಈ ರಥವನ್ನು ನಿರ್ಮಾಣ ಮಾಡುವಾಗ ಅದಕ್ಕೆ ಶಿಲ್ಪಶಾಸ್ತ್ರ ಪ್ರಕಾರ ಆಯಾ ಅಳತೆ ಹಾಗೂ ಮಾನದಂಡಗಳಿರ್ತದೆ. ಈ ಮರವನ್ನು ಹೇಗೆ ಉಪಯೋಗಿಸಬೇಕು, ಯಾವ್ಯಾವ ಮರ ಉಪಯೋಗಿಸಬೇಕು ಅನ್ನೋದು ಕೂಡ ನಮಗೆ ಶಿಲ್ಪಶಾಸ್ತ್ರದಲ್ಲಿ ಹಿರಿಯವರು ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಈ ರಥದಲ್ಲಿ ಅಚ್ಚುಮತ್ತೆ ಚಕ್ರವನ್ನು ಕಿರಾಲ್ ಬೋಗಿ ಅಂತ ನಮ್ಮ ಕಡೆ ಭಾಳ ಸಿಗುವಂಥ, ಅದು ಫ್ಲೆಕ್ಸಿಬಲ್ ಇರ್ತದೆ, ಗಟ್ಟಿ ಕೂಡ ಇರ್ತದೆ, ಒಳ್ಳೆಯ ಮರ, ಅದು ಎಲ್ಲ ಹವಾಗುಣಕ್ಕೂ ಹೊಂದ್ಕೊಂಡು ಹೋಗ್ತದೆ. ಹಾಗಾಗಿ ಅಂಥ ಒಂದು ಮರವನ್ನು ಹಾಕಿದ್ದೇವೆ. ಹಾಗೆ ಉಳಿದಂಥ ಭಾಗವನ್ನು ಸಾಗವಾನಿ ಮರದಿಂದ ಉಪಯೋಗಿಸಿದ್ದೇನೆ. ಹಾಗೆ ಗೂಡಿನ ಭಾಗವನ್ನು
ಹೆಬ್ಬೆಲಸು ಹಾಗೂ ಕಂಬಗಳನ್ನು ಬೋಗಿ ಮರದಿಂದ ಮಾಡಿದ್ದೇವೆ. ಈ ರಥಕ್ಕೆ ಸ್ಟೈನ್ಲೆಸ್ ಸ್ಟೀಲ್ಗಳನ್ನು ನಾವು ಉಪಯೋಗಿಸ್ತೇವೆ. ಯಾಕಂದರೆ ಕಬ್ಬಿಣವನ್ನು ಉಪಯೋಗಿಸಿದರೆ ರಸ್ಟ್ ಬಂದು ಹೊಡಿತದೆ ಅನ್ನುವ ದೃಷ್ಟಿಯಿಂದ ಅಗತ್ಯ ಬಿದ್ದಲ್ಲೆಲ್ಲ ಸ್ಟೈನ್ಲೆಸ್ ಸ್ಟೀಲ್ಗಳನ್ನೇ ಉಪಯೋಗಿಸ್ತೇವೆ. ಕೆಲವೊಂದು ಕಡೆ MS ಕಬ್ಬಿಣಗಳನ್ನು ಉಪಯೋಗಿಸಿ ಇದಕ್ಕೆ ಸ್ಟೇರಿಂಗ್ ಮಾಡ್ತೇವೆ. ಸುಲಭವಾಗಿ ತಿರುಗುವಂತೆ ಅದು ಪೆಟ್ಮಣೆ ಹಾಕಿ ಮೀಟೋದ್ರಿಂದ ಈ ರಥ ತುಂಬ ಜಖುಮಾಗ್ತದೆ. ಅದು ಆಗದೆ ಇರಲಿ ಅಂತ ಸ್ಟೇರಿಂಗ್ ಮಾಡ್ತೇವೆ. ಇದು ಬಹಳ ಸರಾಗವಾಗಿ ತಿರುಗುವಂಥ ವ್ಯವಸ್ಥೆ ಆಗಿರ್ತದೆ. ಹಾಗೆ ಈ ರಥದ ವಿಶೇಷತೆ ಅಂದರೆ ನಾವು ನಿರ್ಮಾಣ ಮಾಡುವಾಗ ಯಾವ ದೇವರಿಗೆ ಮಾಡಬೇಕು, ಪ್ರಮುಖವಾದ ದೇವರನ್ನು ನಾವು ಗಣನೆಗೆ ತೆಕ್ಕೊಂಡು ಆ ರಥವನ್ನು ನಿರ್ಮಾಣ ಮಾಡ್ತೇವೆ. ಅದಕ್ಕೆ ಆಯಾ ಹಾಕುವಾಗ ಧನಸಂಖ್ಯೆ, ರಣಸಂಖ್ಯೆ, ಆಯಾ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಅಂಶ, ದಿಕ್ಪಾಲಕರು ಅನ್ನುವ ನೆಲೆಯಲ್ಲಿ ಅದನ್ನೆಲ್ಲ ನೋಡಿಕೊಂಡು ಈ ಶಿವಾಲಯಕ್ಕೆ ಆರ್ದ್ರ ನಕ್ಷತ್ರಕ್ಕೆ ಹೊಂದಾಣಿಕೆ ಆಗುವಂಥ ಒಂದು ನಕ್ಷತ್ರದಿಂದ ನಾವು ಆಯವನ್ನು ನಿರ್ಮಾಣ ಮಾಡಿ ಅದನ್ನು ಜೋಡಣೆ ಮಾಡ್ತೇವೆ. ನಾನು ಈಗಾಗಲೇ ನಿಮ್ಮ ಜೊತೆ ರಥವನ್ನು ಹೇಗಾಗಬೇಕು ಅನ್ನುವ ಮೀಟಿಂಗ್ನಲ್ಲಿ ಹೇಳಿ ಹೋಗಿದ್ದೇನೆ. ನಾವು ಒಳ್ಳೆಯ ಆಯವನ್ನು ನಿರ್ಮಾಣ ಮಾಡಿದರೆ ನಮ್ಮ ನಿರೀಕ್ಷೆಗೂ ಮೀರಿ ಸಂಪತ್ತು ಕ್ರೋಢೀಕರಿಸ್ತದೆ ಅಂತ. ಆ ಮಾತು ನೆರವೇರಿದೆ ಅಂತ ನಿಮ್ಮೆಲ್ಲರ ಇದರಿಂದ ನಮಗೆ ಭರವಸೆ ಆಗ್ತದೆ. ಹಾಗೆ ದೇವರು, ನಾನು ಕೆಲಸ ಮಾಡುವಾಗ ದೇವರನ್ನು ಪ್ರಾರ್ಥನೆ ಮಾಡಿದೆ ಹೇಗಂದರೆ, ದೇವರೇ ನಿನಗೆ ಹೇಗೆ ರಥ ಆಗಬೇಕು ಹಾಗೆ ಮಾಡ್ಕೊಳ್ಬೇಕು ಅಂತ. ನಾವು ಮಾಡಿದ್ದೇವೆ ಅಂತ ಏನೂ ಇಲ್ಲ. ನಾವು ಸ್ವಲ್ಪ ದೇವರ ಪ್ರೇರಣೆಯನ್ನು ರೂಪಿಸುವಂಥ ವ್ಯಕ್ತಿಗಳಷ್ಟೇ. ಅವನಿಗೆ ಬೇಕಾದ ರೀತಿಯಲ್ಲಿ ಮಾಡ್ಕೊಂಡಿದ್ದಾನೆ ಅಂತ ನನ್ನ ಭಾವನೆ. ಈ ರಥದಲ್ಲಿ ಶಿವಾಲಯಕ್ಕೆ ಸಂಬಂಧಪಟ್ಟಂತೆ ಶೈವ ಆಗಮನದ ಪ್ರಕಾರ ಶಿವನ ವಿವಿಧ ಲೀಲೆಗಳನ್ನು ಹಾಕ್ತೇವೆ. ಅದರಲ್ಲಿ ಪ್ರಥಮ ಗಣಪತಿ ಬರ್ತಾನೆ, ಹಾಗೆ ಗಜಸಂಹಾರ ಮೂರ್ತಿ, ದಕ್ಷಿಣಾಮೂರ್ತಿ, ಹೀಗೆ ಬೇರೆ ಬೇರೆ ಲಿಂಗೋದ್ಭವ ಮೂರ್ತಿ, ಶಿವ ಪರಿವಾರ, ಹಾಗೆ ಶಿವ ಪಾರ್ವತಿ ಕಲ್ಯಾಣೋತ್ಸವ ಈ ರೀತಿಯಲ್ಲಿ ಪ್ರಥಮ ಸಾಲಿನಲ್ಲಿ ಬರ್ತದೆ. ಎರಡನೇ ಸಾಲಿನಲ್ಲಿ ಸಪ್ತಮಾತೃಕೆಯರು, ಗಣಪತಿ, ವೀರಭದ್ರ, ಅದೇ ರೀತಿಯಲ್ಲಿ ಶಿವನ ವಿವಿಧ ಲೀಲೆಗಳು ಕೂಡ ಬರ್ತದೆ. ಹಾಗೆ ಮೂರನೇ ಸಾಲಿನಲ್ಲಿ ಅಷ್ಟದಿಕ್ಪಾಲಕರನ್ನು ದಿಕ್ಕಿಗನುಗುಣವಾಗಿ ಪೂರ್ವದಿಂದ ಇಂದ್ರನನ್ನು, ಅಗ್ನಿಯನ್ನು, ಯಮನನ್ನು, ನಿರುತಿಯನ್ನು, ವರುಣನನ್ನು, ವಾಯುವನ್ನು, ಕುಬೇರನನ್ನು, ಈಶಾನ್ಯನನ್ನು ಆ ದಿಕ್ಕಿಗೆ ಸರಿಯಾಗಿ ನಾವು ದಿಕ್ಪಾಲಕರನ್ನಾಗಿ ಕೂರಿಸ್ತೇವೆ. ಆ ಮಧ್ಯ ಮಧ್ಯ ಅಷ್ಟಲಕ್ಷ್ಮಿಯರನ್ನು ಕೂರಿಸಿದ್ದೇವೆ. ಹೀಗೆ ಇನ್ನು ಮೇಲ್ಗಡೆ ಶಿವನ ಲೀಲೆಯ ಚಿತ್ರಪಟಗಳನ್ನು ಮಾಡಿದ್ದೇವೆ. ಹಾಗೆ ಮೇಲೆ ಸಹ ಶಿವನಿಗೆ ಸಂಬಂಧಪಟ್ಟಂಥ ಚಿತ್ರಿಕೆಗಳನ್ನೇ, ಮಹಾಕಾಳಿಗೆ ಸಂಬಂಧಪಟ್ಟಂಥ ಚಿತ್ರಿಕೆಗಳನ್ನೇ ಹಾಕಿ ಈ ರಥವನ್ನು ನಿರ್ಮಾಣ ಮಾಡಿದ್ದೇವೆ. ಹಾಗೆಯೇ ನೀವು ನಮ್ಮ ಶಿಲ್ಪಕಲಾ ಶಾಲೆಯನ್ನು ಕೇಳಿದ್ದೀರಿ. ನಾನು ಅಯೋಧ್ಯ ಶ್ರೀರಾಮಚಂದ್ರನ ಬ್ರಹ್ಮರಥ ಆಗಬೇಕು ಅನ್ನೋ ನೆಲೆಯಲ್ಲಿ ಬೃಹತ್ತಾದ ಒಂದು ಶಿಲ್ಪಕಲಾ ಕೇಂದ್ರವನ್ನು ನಿರ್ಮಾಣ ಮಾಡಿದ್ದೇನೆ. ಅಲ್ಲಿ ಮುಂದಿನ ದಿನದಲ್ಲಿ ಈ ಅಯೋಧ್ಯ ರಥದ ಈಗ ಕೆಲಸ ಈಗಾಗಲೇ ಅದಕ್ಕೆ ಮರಗಳನ್ನೆಲ್ಲ ಕ್ರೋಢೀಕರಿಸ್ತಾ ಇದ್ದೇನೆ. ಅಂಥ ಒಂದು ಶಿಲ್ಪ ಶಾಲೆಯನ್ನು ನಿರ್ಮಾಣ ಮಾಡಿದ್ದೇನೆ. ಅದಾದ ಮೇಲೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲ ದೇವರ ಅನುಗ್ರಹದಿಂದ ಸುಮಾರು 46 ರಥಗಳನ್ನು ಮಾಡುವಂಥ ಒಂದು ಭಾಗ್ಯವನ್ನು ದೇವರು ಕರುಣಿಸಿಕೊಟ್ಟಿದ್ದಾನೆ. ಹಾಗೆಯೇ ನಿಮ್ಮ ರಥ ಕೂಡ ಹೇಳಿದ್ದಕ್ಕೆ ಸಮಯಕ್ಕೆ ಸರಿಯಾಗಿ ಬಂದಿದ್ದೇನೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ 6ನೇ ತಾರೀಕು ಅಂತ ನನಗೆ 3 ತಿಂಗಳು ಹಿಂದೆ ಹೇಳಿದ್ದೀರಿ. ಅದರ ಪ್ರಕಾರ ಆ ದಿನಾಂಕ ದೇವಸ್ಥಾನಕ್ಕೆ ಬಂದಿದೆ. ನಿಮ್ಮ ಊರಿನ ಒಂದು ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ವಿಜೃಂಭಣೆಯ ಮೆರವಣಿಗೆಯನ್ನು ನೆರವೇರಿಸಿದ್ದೀರಿ. ಒಂದು 6 ಗಂಟೆಯಿಂದ 9 ಗಂಟೆ ತನಕ ಒಂದು 4 ಕಿಲೋಮೀಟ್ರ್ ಬರಲಿಕ್ಕೆ ಅಷ್ಟು ಸಮಯ ತಗೊಂಡಿದೆ ಅನ್ನಲಿಕ್ಕೆ ನಂಗೆ ತುಂಬ, ನಮಗೊಂದು ಖುಷಿ. ಏನಂದರೆ ನಾವು ಮಾಡಿದಂಥ ಒಂದು ಕೆಲಸವನ್ನು ಆ ಜನ ನೋಡಿ ಅವರು ಬದಿಗೆ ನಿಂತು ಆ ಕೈ ಮುಗಿಯೋದನ್ನು ನೋಡಿದರೆ ನಮ್ಮ ಜನ್ಮ ಸಾರ್ಥಕ ಅನಿಸ್ತದೆ. ನೀವು ಕೊಟ್ಟಿರೋ ಹಣ ಅದೆಲ್ಲ ಅಲ್ಲಲ್ಲಿಗೆ ಖಾಲಿಯಾಗಿರ್ತದೆ, ಎಲ್ಲ ವಿಲೇವಾರಿ ಆಗಿರ್ತದೆ. ಆದರೆ ಆ ಧನ್ಯತಾ ಭಾವನೆ ಅನ್ನೋದು ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿಸ್ತದೆ ಅಂತ ಹೇಳ್ತಾ, ನನಗಾಗಿ ಅವಕಾಶ ಕೊಟ್ಟಿದ್ದೀರಿ. ಈ ರಥದ ಕೆಲಸವನ್ನು ಏನೋ ದೈವ ಪ್ರೇರಣೆ ಅಂತ ಮಾಡಿದ್ದೇವೆ. ಮುಂದೆ ಕೂಡ ನಿಮ್ಮ ಶಂಭುಲಿಂಗೇಶ್ವರನ ಸೇವೆಗೆ ನಾವು ಯಾವತ್ತೂ ತಯಾರಿದ್ದೇವೆ. ಯಾವುದೇ ಕೆಲಸ ಆಗಬೇಕಾದ್ರೂ ಕೂಡ ಅದನ್ನು ನಮ್ಮ ಗಮನಕ್ಕೆ ತಂದರೆ ನಾವು ಮಾಡಿ ತಯಾರಿದ್ದೇವೆ. ಹಾಗೆ ಈ ಮೂಲಕ ನಾನು ಮುಖ್ಯವಾಗಿ ನನ್ನ ಶಿಷ್ಯಕೋಟಿ ವೃಂದಕ್ಕೆ, ನನ್ನ ಎಲ್ಲ ಶಿಷ್ಯರು ಬಹಳಷ್ಟು ಶ್ರಮ ವಹಿಸಿ ನೀವೆಲ್ಲ ನೋಡಿದ್ದೀರಿ, ರಾತ್ರಿ ಹಗಲೆನ್ನದೇ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ನನ್ನ ಅಂತರಾಳದ ಅವರಿಗೆಲ್ಲ ವಂದನೆಯನ್ನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಹಾಗೆ ಶಂಭುಲಿಂಗೇಶ್ವರ ನನ್ನ ಜೊತೆಯಲ್ಲಿ
ಅವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಹಾಗೂ ಅವ್ರ ಕುಟುಂಬದಲ್ಲಿ ಒಳ್ಳೆಯ ಒಳ್ಳೆಯ ಉನ್ನತಿಯನ್ನು ಕರುಣಿಸಲಿ, ಅವರೆಲ್ಲರಿಗೂ ಮುಂದೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ಶಂಭುಲಿಂಗೇಶ್ವರನಲ್ಲಿ ನಮ್ಮ ಎಲ್ಲ ಶಿಷ್ಯ ವೃಂದದವರ ಪರವಾಗಿ ಬೇಡಿಕೊಳ್ತಾ ಇದ್ದೀನಿ. ಹಾಗೆ ಈ ರಥದಲ್ಲಿ ಸುಮಾರು ವೈವಿಧ್ಯತೆಗಳಿದೆ. ಅದರಲ್ಲಿ 4 ಚಕ್ರ ಇದ್ದರೆ ಶಕಟ ಅಂತ, 6 ಚಕ್ರ ಇದ್ದರೆ ಸಂಜನಾ ರಥ ಅಂತ, 10 ಚಕ್ರ ಇದ್ದರೆ ಮಹಾತ್ಸಂಜನ ಅಂತ, 8 ಚಕ್ರ ಇದೆ, 10 ಚಕ್ರ ಇದ್ದರೆ ಮೇರು ರಥ ಅಂತ. ಇದೇ ರೀತಿ 12, 14, 16 ಪುರಿ ಜಗನ್ನಾಥದಲ್ಲಿ ಚಕ್ರಗಳಿರ್ತದೆ. ಅದರ ಪ್ರಕಾರ ರಥಗಳಿಗೆ ಹೆಸರಿರ್ತದೆ. ಹಾಗೆ ನಮ್ಮ ಪ್ರಾಂತ್ಯವಾರು ರಥ ಅಂದರೆ ಬ್ರಹ್ಮರಥೋತ್ಸವ ಅಂತ, ಈ ರಥಕ್ಕೆ ಬ್ರಹ್ಮರಥ ಅಂತ ಕರಿತೇವೆ. ಈ ರಥ ಕೂಡ 6 ಚಕ್ರಗಳನ್ನು ಹೊಂದಿದೆ. 4 ಚಕ್ರ ಹಾಗೂ ಒಳಗೆ 2 ಚಕ್ರ ಇದೆ. ಎರಡೂ ಬದಿ ಸ್ಟೇರಿಂಗ್ ಇದೆ. ಹಿಂದೆ ಬರಬೇಕಾದ್ರೂ ಅದು ನಿಮಗೆ ಅನುಕೂಲಕರವಾಗಿ ಇರಲಿ ಅನ್ನೋ ದೃಷ್ಟಿಯಲ್ಲಿ ಎರಡೂ ಕಡೆ ಸ್ಟೇರಿಂಗನ್ನು ಅಳವಡಿಸ್ಕೊಂಡಿದ್ದೇವೆ. ಈ ರಥವನ್ನು ಧ್ವಜಾಯದಲ್ಲಿ ನಿರ್ಮಾಣ ಮಾಡಿದ್ದೇನೆ. ಬಹಳ ಅದು ನನಗೆ ಆಯವ್ಯಯ 12 ಆಯಕ್ಕೆ 4 ವ್ಯಯ 3 ವ್ಯಯ ಬಂದಿದೆ. ಅಂದರೆ 12ಕ್ಕೆ 9ರಷ್ಟು ಉಳಿತಾಯವೇ ಬರ್ತದೆ, ಅನ್ನೋದು ಲಾಭ ಬರ್ತದೆ ಅನ್ನುವಂಥದ್ದು ನಮಗೆ ಹಿರಿಯರು ಮತ್ತು ಆ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ ಹಾಗೆ ಅದರಲ್ಲಿ ಈ ಆಯಾ ವ್ಯಯ ಮತ್ತು ತಿಥಿ, ವಾರ, ನಕ್ಷತ್ರ, ಯೋಗ ಸೌಭಾಗ್ಯ ಅಂತ ಇದಕ್ಕೆ ಯೋಗ ಬಂದಿದೆ. ಹಾಗೆ ಉತ್ತಮವಾಗಿ ಆಗಲಿ, ಮುಂದೆ ಈ ದೇವಸ್ಥಾನ ಕೂಡ ರಾಜ್ಯಾದ್ಯಂತ ಪ್ರಸಿದ್ಧಿ ಪಡೆಯಲಿ. ನೀವೆಲ್ಲ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದೀರಿ, ಈ ದೇವಸ್ಥಾನದಲ್ಲಿ ಯಾರೆಲ್ಲ ಭಾಗಿಯಾಗ್ತೀರಿ, ಎಲ್ಲ ಭಕ್ತರಿಗೂ ಒಳ್ಳೆಯದು ಮಾಡಲಿ. ಈ ಊರಿಗೆ ಮಳೆ ಬೆಳೆ ಸಮೃದ್ಧಿಯಾಗಲಿ. ಮುಂದೆ ನಿಮ್ಮೆಲ್ಲರ ಸಂತತಿಯಲ್ಲಿ ಈ ದೇವಸ್ಥಾನಕ್ಕೆ ಮುಂದೆ ಬೆಳ್ಳಿಯ ರಥವು, ಚಿನ್ನದ ಆಭರಣಗಳು ಮಾಡುವಂಥ ಒಂದು ಪುಷ್ಪರಥ ಇದೆಲ್ಲವನ್ನು ಮಾಡುವಂಥ ಸೌಭಾಗ್ಯವನ್ನು ನಿಮ್ಗೆಲ್ಲರಿಗೂ ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ರಾಜಗೋಪಾಲಾಚಾರ್ಯ ಅವರೇ. ನಮ್ಮ ಜೊತೆಗೆ ಈಗ ಇಷ್ಟ ವಿಚಾರಗಳನ್ನ ಹಂಚ್ಕೊಂಡಿದ್ದೀವಿ. ಎಷ್ಟೋ ರಥದ ವಿಚಾರಗಳು ನಮ್ಗೆ ಗೊತ್ತಿರಲಿಲ್ಲ, ಅದರ ಮಾಹಿತಿ ನಮಗೆ ಸಿಕ್ಕಂಗಾಯಿತು. ಜನರು ಕೂಡ ಈ ರಥೋತ್ಸವ ಅಂದರೆ ಏನು, ಈ ರಥ ಅಂದರೆ ಏನು ಹೇಳುವಂಥದ್ದು ತಿಳ್ಕೊಳ್ಳುವಂತಹ ಒಂದು ಉದ್ದೇಶದಿಂದಾಗಿ ಈ ಕಾರ್ಯಕ್ರಮವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡು ಮಾಡಿದ್ದೇವೆ. ನೀವು ಬೇರೆಯವರಲ್ಲ, ನಮ್ಮ ದೇವಸ್ಥಾನದ ಒಂದು ಭಾಗವಾಗಿ ಇರಿ. ನಮ್ಮ ಜೊತೆಗೆ ಸಲಹೆ ಸಹಕಾರ ಕೊಡ್ತಾ ಇದರ ಉತ್ತರೋತ್ತರ ಅಭಿವೃದ್ಧಿಗೆ ನೀವು ಒಬ್ಬರು ಕಾರಣಕರ್ತರಾಗಲಿ ಅಂತ ಹೇಳ್ತಾ ನಮ್ಮ ಈ ಸಂವಾದ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತಿದ್ದೀನಿ. ಧನ್ಯವಾದ. ನಮಸ್ಕಾರ.